ರಾಜ್ಯ ಸರ್ಕಾರದಿಂದ ಮದ್ಯ ಪ್ರಿಯರಿಗೆ ಈಗ ಶಾಕ್ ನೀಡಲಾಗಿದೆ. ಇಂದಿನಿಂದ 20% ಮದ್ಯದ ದರ ಏರಿಕೆ ಆಗುತ್ತೆ. ರಾಜ್ಯ ಸರ್ಕಾರದಿಂದ ಮದ್ಯ ಪ್ರಿಯರಿಗೆ ಶಾಕ್. ಇಂದಿನಿಂದ 20% ಮದ್ಯದ ದರ ಏರಿಕೆ. ಮದ್ಯ ಪ್ರಮಾಣದ ಆಧಾರದ ಮೇಲೆ ತೆರಿಗೆ. ಹೆಚ್ಚು ಆಲ್ಕೋಹಾಲ್ ಅಂಶವುಳ್ಳ ಮದ್ಯಕ್ಕೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಲಾಗುತ್ತೆ. ಮೊದಲ 4 ಸ್ಲ್ಯಾಬ್ಗಳ ಮದ್ಯ ಹೆಚ್ಚು ದುಬಾರಿಯಾಗುತ್ತೆ. ವಿಸ್ಕಿ, ರಮ್, ಬ್ರಾಂದಿ ಮತ್ತು ಜಿನ್ ಸೇರಿದಂತೆ ಭಾರತೀಯ ಮದ್ಯದ ದರ 20% ಏರಿಕೆ ಆಗುತ್ತೆ. ಇನ್ನು ಬೊಕ್ಕಸವನ್ನ ತುಂಬಿಸ್ಕೊಳ್ಳಿಕ್ಕೆ ಈಗ ಸಿದ್ದರಾಮಯ್ಯ ಸರ್ಕಾರ ಬಹಳ ಸರ್ಕಸ್ ಮಾಡ್ತಾ ಇದೆ. ಯಾಕೆಂತಂದ್ರೆ ಈಗ ಒಂದು ಕಡೆ ಗ್ಯಾರಂಟಿಗಳಿಗೆ ದುಡ್ಡನ್ನು ಒದಗಿಸಬೇಕು, ಮತ್ತೊಂದು ಕಡೆ ಅಭಿವೃದ್ಧಿ ಕಾರ್ಯಗಳ ಕಡೆ ಗಮನವನ್ನ ಹರಿಸಬೇಕು. ಜನಸಾಮಾನ್ಯರೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಕಾರ್ಯಗಳು ಎಲ್ಲಿ ಹೋಗ್ತಾ ಇದೆ ಅಂತ. ಹಾಗಾಗಿ ಸದ್ಯಕ್ಕೆ ತಮ್ಮ ಬೊಕ್ಕಸವನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ, ಅಂದ್ರೆ ಸರ್ಕಾರದ ಬೊಕ್ಕಸವನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಿದ್ದರಾಮಯ್ಯ ಅವರು ಭಾರೀ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಇಂದಿನಿಂದ 20% ಮದ್ಯದ ದರ ಏರಿಕೆಯಾಗುತ್ತೆ. ಇನ್ನು ಮದ್ಯ ಪ್ರಮಾಣದ ಆಧಾರದ ಮೇಲೆ ತೆರಿಗೆಯನ್ನು ವಿಧಿಸಲಾಗುತ್ತೆ. ಯಾವ ಪ್ರಮಾಣದಲ್ಲಿ ಮದ್ಯ ಇದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ತೆರಿಗೆ ಹೆಚ್ಚಳ ಮಾಡಲಾಗುತ್ತೆ. ಜೊತೆಗೆ ಹೆಚ್ಚು ಆಲ್ಕೋಹಾಲ್ ಅಂಶವುಳ್ಳ ಮದ್ಯಕ್ಕೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಲಾಗುತ್ತೆ. ಮೊದಲ 4 ಸ್ಲ್ಯಾಬ್ಗಳೇನು ಬರುತ್ತೆ, 4 ಸ್ಲ್ಯಾಬ್ಗಳ ಮದ್ಯ ಹೆಚ್ಚು ದುಬಾರಿಯಾಗುತ್ತಂತೆ. ವಿಸ್ಕಿ ಆಗಿರಬಹುದು, ರಮ್ ಆಗಿರಬಹುದು, ಬ್ರಾಂದಿ ಮತ್ತು ಜಿನ್ ಸೇರಿದಂತೆ ಭಾರತೀಯ ಮದ್ಯದ ದರ 20% ಏರಿಕೆ ಆಗುತ್ತೆ. ಸದ್ಯಕ್ಕೆ ಈ ಒಂದು ಹೊಸ ಅಬಕಾರಿ ನೀತಿಯನ್ನು ಇಂದಿನಿಂದನೇ ಅಧಿಕೃತವಾಗಿ ಜಾರಿಗೆ ತರಲಾಗಿದೆ. ದಶಕಗಳ ಹಳೆಯದಾದ ಅಬಕಾರಿ ತೆರಿಗೆ ಪದ್ಧತಿಯನ್ನು ಕೈಬಿಟ್ಟು ಈಗ ಮದ್ಯದಲ್ಲಿರುವಂಥ ಆಲ್ಕೋಹಾಲ್ ಪ್ರಮಾಣಕ್ಕೆ ಅನುಗುಣವಾಗಿ ತೆರಿಗೆ ವಿಧಿಸುವ ಮಾದರಿಯನ್ನು ಅಳವಡಿಸಿಕೊಂಡಿದೆ. ಈ ಮೂಲಕ ಈ ಮಾದರಿಯ ಅಬಕಾರಿ ನೀತಿಯನ್ನು ಅಳವಡಿಸಿಕೊಂಡ ಭಾರತದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೂ ಕೂಡ ಈಗ ಕರ್ನಾಟಕ ಪಾತ್ರ ಆಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜು, ಸದ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ತನ್ನ ಬೊಕ್ಕಸವನ್ನ ತುಂಬಿಸ್ಕೊಳ್ಳೋದೇ ದೊಡ್ಡ ಸವಾಲಾಗಿದೆ. ಹಾಗಾಗಿ ತನ್ನ ಬೊಕ್ಕಸವನ್ನ ತುಂಬಿಸ್ಕೊಳ್ಳಿಕ್ಕೆ ಇವತ್ತಿಂದ 20% ಮದ್ಯದ ದರ ಏರಿಕೆ ಮಾಡಿದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಜು? ಖಂಡಿತ ಸಾಹಿತ್ಯ. ಈಗ ಮತ್ತೆ ಎಲ್ಲೋ ಒಂದ್ ಕಡೆ ಮದ್ಯ ಪ್ರಿಯರಿಗೆ ಸರ್ಕಾರ ಶಾಕ್ ಕೊಟ್ಟಿರುವಂತದ್ದು. ಯಾಕಂದ್ರೆ ಸರ್ಕಾರ ಬಂದಾಗಿಂದ ಸುಮಾರು ಈಗಾಗಲೇ 4ನೇ ಬಾರಿಗೆ ಈಗಾಗಲೇ ದರ ಏರಿಕೆಯನ್ನ ಮಾಡಿರುವಂತದ್ದು. ಪ್ರತಿ ಸಾರಿಯೂ ಕೂಡ ಮದ್ಯದಿಂದ ದರವನ್ನ ಏರಿಕೆ ಮಾಡಿ ಹಣವನ್ನ ಅತಿ ಹೆಚ್ಚು ಅಂದ್ರೆ ತಮ್ಮ ಆದಾಯವನ್ನ ಹೆಚ್ಚಿಕೊಳ್ಳುವಂತ ಕೆಲಸ ಮಾಡುತ್ತೆ. ಈ ಬಾರಿಯೂ ಕೂಡ ಇದಕ್ಕೆ ಮುಂದೆ ಎಲ್ಲೋ ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳು ಇಟ್ಕೊಂಡು ಎಲ್ಲೋ ಒಂದ್ ಕಡೆ ಹಣಕ್ಕೆ ಕೊರತೆ ಆದಾಗ ಈ ರೀತಿ ಹಣವನ್ನ ಹೆಚ್ಚು ವಸೂಲಿ ಮಾಡುವಂತ ಸಂದರ್ಭದಲ್ಲಿ ಮದ್ಯ ಪ್ರಿಯರ ಮೇಲೆ ಬರೆ ಎಳೆದು ಸರ್ಕಾರ ವಸೂಲಿ ಮಾಡೋದಕ್ಕೆ ಮುಂದೆ ಇರುವಂತದ್ದು. ಅಲ್ಲದೆ ಇವತ್ತು ಕೂಡ ಅಂದ್ರೆ ಬ್ರಾಂದಿ ಮತ್ತೆ ವಿಸ್ಕಿ, ರಮ್ ಸೇರಿದಂತೆ ಇತರೆ ಮದ್ಯಗಳಲ್ಲಿ ಸುಮಾರು 20% ಅನ್ನ ಹೆಚ್ಚಳ ಮಾಡಿರೋದು. ಅದು ಇಂದಿನಿಂದಲೇ ಅಧಿಕೃತವಾಗಿ ಜಾರಿ ಆಗ್ಲಿದೆ ಅಂತ ಹೇಳಿ ಕೂಡ ಮಾಹಿತಿ ಲಭ್ಯವಾಗಿರುವಂತದ್ದು. ಒಟ್ಟಾರೆ ಎಲ್ಲೋ ಒಂದ್ ಕಡೆ ಸರ್ಕಾರ ತನ್ನ ಆದಾಯವನ್ನ ಹೆಚ್ಚಿಸಿಕೊಳ್ಳುವ ಸಲುವಾಗಿ ಮದ್ಯ ಪ್ರಿಯರ ಮೇಲೆ ದರದ ಮೇಲೆ ದರ ಹೆಚ್ಚಳವನ್ನ ಮಾಡಿ ಏರಿಕೆ ಮಾಡಿ ಮದ್ಯ ಪ್ರಿಯರಿಗೆ ಎಲ್ಲೋ ಒಂದ್ ಕಡೆ ಶಾಕ್ ಕೊಡ್ತಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.